ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾವು ನಮ್ಮ ಹುಡುಗರು ಸೇರ್ಕೊಂಡು ಈಗ ಲೋಕಲ್ ಟ್ರಿಪ್ ಹೋಗ್ತಾ ಇದ್ದೀವಿ. ಕನಕಪುರ ರೋಡ್ಗಂತೆ ಏನಪ್ಪ ಮಾಡೋದು ದೇವ್ರೆ, ಮಳೆ ಬರ್ತಿದ್ ಸಾಕಪ್ಪ ಅನ್ಕೊಂಡು ಆಯ್ ಬಾಯ್ ಟಾಟ ಅನ್ಕೊಂಡು ನೈಸ್ ರೋಡ್ ನೈಸಾಗಿ ಹೋಗ್ತಾ ಇದ್ವಪ್ಪ. ಈಗ ಹೊಸ್ಕೆರೆಳ್ಳಿ ರೋಡಿಂದ ಜಿ ಡಪಾಕ ಡಮ್ ಡಮ್ ಅನ್ಕೊಂಡು ಹೊಸೂರು ಹೈವೇಗೆ ಹೋಗ್ತಾ ಇದ್ದೀವಿ. ದೊಡ್ಡ ದೊಡ್ಡ ರೋಡ್ ಮಾಡೋದು ನೋಡಿದ್ದೀನಿ, ಚಿಕ್ಕ ರೋಡ ಕನೆಕ್ಟಿಂಗ್ ರೋಡಿಗೆ ಯಾಕಪ್ಪ ತಂದೆ ಸ್ವಲ್ಪ ದೊಡ್ಡ ರೋಡ್ ಆದ್ರೂ ಮಾಡ್ಬೇಕಲ್ವೇನೋ ಇಲ್ಲಿ. ಯಾವ್ದು ಸ್ಕೂಟ್ರ್ ನಾನು ನಿಂತ್ಕೋ ಮಮ್ಮ ನಿಂತ್ಕೊಳ್ಳೋ, ನಾನು ಬರ್ತೀನಿ ನಿಂತ್ಕೊಳ್ಳು. ಓ ಲಾರಿ ಬೆಂಕಿ ಪುಟ್ಟ ಲಾರಿ ಹೋಯ್ತಾರಿ. ಯಾರಿದು ಸ್ಕೂಟ್ರು ಬದಿತಾರೆ ಹೋಗೋದು ಗೊತ್ತಾಗಲ್ಲ. ರೂಲ್ಸ್ ಹೇಳ್ಕೊಟ್ಟಿಲ್ಲ ನಿಮ್ಮ ಮಮ್ಮಿ ಡ್ಯಾಡಿ ನಿಂಗೆ. ಸಾರಿ ಅಂಕಲ್ ಪೈನ್ ಹಾಕಿ ಅಂಕಲ್ ಇವ್ನಿಗೆ. ಓ ಸಿಮೆಂಟು ಕಲ್ಸಲ್ಲ ರೀ ಇಲ್ವ ಅಣ್ಣ, ನೀ ಸೈಡಲ್ಲೇ ಬರೋ ನಾನೇ ನೋಡ್ರಿ ಬೈತೆ. ಯಾಕೋ ಯಾರೋ ಹೇಳಿದ್ರು ನೀನು ಪಾರ್ಕಿಂಗ್ ಮಾಡೋಕ್ಕೆ ರೋಡ್ ಸೈಡಲ್ಲಿ ಸ್ಕೊಲ್ ಎಲ್ಲೆಲ್ಲೆಲ್ಲೋ ಪಾರ್ಕಿಂಗ್ ಮಾಡ್ಬಿಡ್ತಾರೆ ನೋಡಿ. ನೈಸ್ ರೋಡಲ್ಲಿ ನೈಸಾಗಿ ಹೋಗೋಣ ಅನ್ಕಂಡ್ರೆ ಇವನು ಯಾವನು ಇಲ್ಲಿ ಬಂದ್ಬಿಟ್ಟು ಅಯ್ಯೋಯ್ಯೋ ಕಾರು ಜಾಮ್ ಮಾಡ್ತಾವನೆ ಕಣ್ಣು. ಲೋ ಅಣ್ಣ ರಾಂಗ್ ಸೈಡಿಂದ ಓಟೆಕ್ ಮಾಡಬಾರ್ದು ಕಣ್ಣು. ನೈಸ್ ರೋಡು ನೈಸಾಗಿ ಹೋಗು. ಕಾರ್ ನೋಡು ಯಾಕಪ್ಪ ಇಷ್ಟೊಂದು ಬೇಡ ಕಣ್ರು. ಪಾಪ ಇವ್ರು ಕಾರ್ನವರಿಂದ ಕಂಟೈನರ್ ಲಾರಿಯವ್ನಿಗೆ ಜಾಗನೇ ಇಲ್ಲ. ಇವನು ಮೆಲ್ಲಗೆ ಪಯಣ ಅನ್ಕೊಂಡು ಹೋಗ್ತಾವನೆ. ಅಣ್ಣ ಹೋಗಣ್ಣ ನಿಧಾನಕ್ಕೆ ಬಾ ಆಯಿತು. ಇಲ್ಲಿ ನೋಡಿಲ್ಲಿ ನನಗಿದೆ ಬೇಗ ಬಂದ್ಬಿಟ್ಟವನೆ ಮುಂದೆ. ಯಾಕೋ ಅಣ್ಣ ಅಷ್ಟೊಂದು ಫಾಸ್ಟ್ ಒಳ್ಳೇದಲ್ಲ, ನಿಧಾನಕ್ಕೆ ಬಾರೋ. ಅಲ್ಲಿ ಹೋಗಿ ಟೀ ಕುಡಿತಾ ಇರ್ತೀನಿ, ನೀನು ಬಾ ಕಾಸು ನೀನೇ ಕೊಡು, ತಲೆಗಿಸ್ಕೊಬೇಡ. ನೈಸ್ ರೋಡಲ್ಲಿ ನೈಸಾಗಿರೋಣ ಅಂತಂದ್ರೆ ಈ ಕಾರ್ನವ್ರದೊಂದು ಬೇರೆ ಕಾಟ. ಈ ಬೈಕ್ ಅಂಕಲ್ ಬೇರೆ ಹೋಗ್ಲೋಬೇಡ ಅಂತ ಹೋಗ್ತಾ ಇದಾರೆ. ಅಂಕಲ್ ದಯವಿಟ್ಟು ಬೇಗ ಹೋಗಿ ಅಂಕಲ್, ನಾನು ಹೋಗ್ಬೇಕು. ಫಾರ್ಚುನರು ಸ್ವಲ್ಪ ಇನ್ನೂ ಸ್ವಲ್ಪ ಇಂಡಿಕೇಟರ್ ಹಾಕಪ್ಪ. ತುಯ್ತು ಎನಿಸ್ಬಿಡ್ತಾರೆ ಹೋಗ್ಬಿಡ್ತಾರೆ. ಶಿಫ್ಟ್ ಸಾಫ್ಟಾಗಿ ಬೇರೆ ಹೋಗ್ತಾ ಇದ್ದಾರೆ. ಸಿತ್ತೆ ಅಂಕಲ್ ನಿಧಾನ. ದಾರಿ ಬಿಡಿ ರೋಡ್ ಚೆನ್ನಾಗಿದೆ. ರೋಡಿಲ್ಲ ಟಿ ಥ್ಯಾಂಕ್ ಯು ಸೋ ಮಚ್ ಕಂಟೆಲ್ಲರ್ ಬೆಂಕಿಪಟ್ನ. ದಾರಿ ಬಿಟ್ಟಿದ್ದಕ್ಕೆ ಅದು ಧನ್ಯವಾದಗಳು. ಚಿಕ್ಕ ರಸ್ತೆಯು ಅಮ್ಮ ಏನಿಂಗ್ ಹಾಕ್ಬಿಟ್ಟಿದಾರಲ್ಲ ಬಿಟ್ಟು ದಾರಿ. ಕಾಯಿ ಬಿಟ್ಟು ಬಿದ್ಬಿಡ್ತಲ್ಲೋ, ಗಾಜು ಬಿದ್ದಿರ್ರೆ ಕುಯ್ದಾಕ್ಬಿಡ್ತೀನಿ. ಹಂಗೆ ಮೇಕೆತ್ಬೇಕು. ಎಲ್ಲಿಗೆ ಪಯಣ, ಯಾವುದೋ ದಾರಿ. ಇಂಡಿಕೇಟರ್ ಮಾತ್ರ ಚೆನ್ನಾಗಿ ಹಾಕಿದ್ದಾನೆ, ರೋಸ್ ಫಾಲೋ ಮಾಡ್ತಾ ಇದ್ದಾನೆ ಅಣ್ಣ. ವೆರಿ ಗುಡ್. ಜಾಗ ಇದೆಯಲ್ಲೋ ಅಣ್ಣ, ಸೈಡ್ ಹೊಡ್ಕೊಂಡು ಹೋಗೋ ಅಣ್ಣ. ಯಾಕೋ ಅಣ್ಣ ಇಷ್ಟೊಂದು ಸ್ಲೋ ಮೋಷನ್ ಬ್ಯಾಡ ಕಣೋ. ಎಬ್ಜೆಡ್ ಓಯ್ ಸ್ಲೋ. ನಾನು ಹೋಗ್ಬೇಕು, ದಾರಿ ಬಿಟ್ರು. ಅಲ್ಲಿ ಬಾತು ಮೊಸರನ್ನ ಕಾಯ್ತಾ ಇದೆ. ಖಾಲಿ ಬಿಟ್ರೆ ಲಾಸ್ಟಲ್ಲಿ ಪ್ಲೇಟ್ ತೊಳಿಬೇಕಾಗುತ್ತೆ ಕಟ್ಟು. ದಾರಿ ಬಿಟ್ರು. ಕಾರು ಯಾಕೋ ಅಣ್ಣ ಎಲ್ಲೋ ಬೋರ್ಡು. ಸಾಯಿಬಾಬನ್ ಫೋಟೋ ಹಾಕಿದ್ದಾರಪ್ಪ. ಸಾಯಿಬಾಬಾ ಒಳ್ಳೇದು ಮಾಡಪ್ಪ, ಎಲ್ಲರಿಗೂ ಚೆನ್ನಾಗಿಟ್ಟಿರಪ್ಪ, ಎಲ್ಲರೂ ಖುಷಿಯಾಗಿರ್ಬೇಕು ಹಂಗೆ ನೋಡ್ಕೊಳ್ಳಪ್ಪ. ಏನಿದು ಮೆಟ್ರೋ ರೈಲು? ಜುಗುಬುಂಡಿ ಜುಗುಬುಗು ಕುಯ್. ಎಲ್ಲ ಫಾರೆಸ್ಟ್ ಲೋಗ್ ಹೋಗ್ತಾಯಿದ್ದೀರಿ. ನ್ಯಾಷನಲ್ ರೋಡು ಬೆಂಗಳೂರಲ್ಲಿ ಈ ಕನಕಪುರ ರೋಡ್ ಅಂತೂ ಒಬ್ಬೊಬ್ಬೊಬ್ಬ ನ್ಯಾಷನಲ್ ಹೈವೇ. ನೈಸ್ ರೋಡ್ಗೆ ಹೇಳ್ಬಿಟ್ಟು ಇದೇ ಥರ ರೋಡ್ ಮಾಡೋಕ್ಕೆ ಹೇಳ್ಬೇಕು. ಯಾರಿಗೂ ಏನೋ ಒಂದು ಚೂರು ಆದಲ್ಲ. ನಿಮಗೆ ಮೈಕೆ ನೋವು ಬರ್ತಾ ಇಲ್ವಾ, ಏನೂ ಆಗ್ತಾ ಇಲ್ವಾ? ಹಾಗಾದರೆ ನೀವು ಆರೋಗ್ಯವಾಗಿದ್ದೀರಾ? ಆರೋಗ್ಯವಾಗಿ ಇರಬೇಕು ಅಂದರೆ ಈ ರೋಡಲ್ಲೇ ಓಡಾಡ್ತಾ ಇರಬೇಕು. ನೋಡಿ ಚೆನ್ನಾಗಿರಿ. ಯಾಕೆ ನನ್ನ ಗಾಡಿ ಇಷ್ಟೊಂದು ಸ್ಲೋ ಆಗ್ತಾ ಇದೆ? ಯಾಕೋ ಪಿಕಪೇ ಸಿಗ್ತಾ ಇಲ್ಲ. ಶೋರೂಮ್ಗೆ ಹೋಗೋಣಂದ್ರೆ GST ಅಂತ ಅಂದ್ಬಿಟ್ಟು ಕೆಲಸಕ್ಕಿಂತ ಹೆಚ್ಚಾಗಿ ಅದೇ ಎಕ್ಸ್ಟ್ರಾ ಆಗ್ತಾರೆ. ಅಯ್ಯೋ ಏನು ಸರ್ವಿಸ್ ಮಾಡಿಸೋದೋ ಏನೋಪ್ಪ, ಎಲ್ಲ ರೇಟು ಜಾಸ್ತಿ ಆಗಿಬಿಟ್ಟಿದೆ. ಮನೇಲಿ ಅಡುಗೆ ಮಾಡ್ಕೊಂಡು ತಿನ್ನೋಣ ಅಂದರೆ ಅಡುಗೆ ಎಣ್ಣೆ ರೇಟ್ ಜಾಸ್ತಿ ಆಗೈತಿ. ಬೇಡಪ್ಪ ಹೊರಗಡೆ ಹೋಗಿ ಹೋಟ್ಲಿಗೆ ಹೋಗೋಣ ಅಂತಂದರೆ GST ಅಂತ ಅಂದ್ಬಿಟ್ಟು ₹3 ಹಾಕ್ಬಿಡ್ತಾರೆ. ಒಂದು ಮಸಾಲೆ ದೋಸೆನೇ ಇಲ್ಲ, ಅವತ್ತು ತೋಡನೂ ಇಲ್ಲ ಹೋಗಿ ಬಾಡಿಗಾರೋ ಎಣ್ಣೆ ಹಾಕೋಣ ಅಂತ ನೋಡಿದ್ರೆ ಎಣ್ಣೆ ರೇಟು ಜಾಸ್ತಿ ಮಾಡಿದ್ದಾರೆ. ₹30 ಜಾಸ್ತಿ ಆಗಿದೆ ಬಿಯರಿಗೆ. ಇಲ್ಲಪ್ಪ ಕುಡಿಯೋದು, ಮನೆಯಲ್ಲೂ ಕುಡಿಯಂಗಿಲ್ಲ, ಎಲ್ಲೂ ಕುಡಿಯಂಗಿಲ್ಲ. ಅಣ್ಣ ರೋಡ್ ಮಿಸ್ ಆಗೋಯ್ತು. ಕುಯ್ ದಾರಿ ಬಿಡು ರೋಡ್ ಮಿಸ್ ಆಗಿಬಿಟ್ಟಿದೆ. ದಾರಿ ಬಿಡು. ಇದೇನಮ್ಮ ರೋಡು ಅವಯ್ಯ ಹಬ್ಬ ಅಂತ ಹೋಗ್ತಾ ಇದ್ದೆವು. ಬೆಂಗಳೂರಲ್ಲಿ ಮಳೆ ಬಂದ್ಬಿಟ್ಟಿದೆ, ರೋಡ್ ಸೈಡೆಲ್ಲ ನೀರು ನಿಂತಿದೆ. ಓಹೋ ಏನಿದೆ ಸ್ಕೂಟ್ರು? ನಿಧಾನಕ್ಕೆ ಬರ್ರೋ. ಯಾಕಪ್ಪ ಸೂಪರ್ ನ್ಯಾಷನಲ್ ರೋಡಲ್ಲಿ ಹೋಗ್ತಾ ಇದ್ದೀನಿ ನಾನು. ಕಾರು ಇಂಡಿಕೇಟರ್ ಹಾಕೊಂಡು ರೋಸ್ ಪಾಲ್ ಮಾಡೋ. ಯಾಕಪ್ಪ ನೀನು ಹೀಗೆ ಬರೋದು? ಗೊತ್ತಾಗಲ್ಲ ಯಾರೋ ಇವೆಲ್ಲ ಸ್ಕೂಟ್ರು ಅಂತ ಬಂದ್ಬಿಟ್ಟ. ಅಥವಾ ಏನಾಯ್ತಾನ? ಅಣ್ಣ ಸ್ವಿಚ್ ಮಾಡಕ್ಕೆ ಸಾರಿ. ಅನ್ಕ ಹೋಗ್ತಾ ಇದ್ದಾಗ ಇವನು ಬೇರೆ ಅಣ್ಣ ಬೋರ್ವೆಲ್ಲ ಅಣ್ಣ ಬೇರೆಯವ್ರಿಗೆ ನೀರು ಕೊಡ್ಬೇಕಣ್ಣ ನೀನು. ದಯವಿಟ್ಟು ಬಾಯಿಗೆ ನೀರು ಬಿಡಂಗೆ ಮಾಡಬೇಡ ಕಣೋ. ನಿಂದು ದೊಡ್ಡ ಲಾರಿ, ನಂದು ಪುಟಾಣಿ ಪಾಪು ಚಿಕನು.
ಸರಿ ನೋಡೋಣ ಎಲ್ಲಿದೆ ಜಾಗ. ನಮ್ದು ಜಾಗನೇ ಕಾಣ್ತಾ ಇಲ್ವಲ್ಲ. ಇಲ್ಲಿದೆ. ಅಂಕಲ್ ಮದುವೆ ನಡೀತಾ ಇರೋದಿಲ್ಲೇನಾ? ಥ್ಯಾಂಕ್ ಯು ಅಂಕಲ್. ಓ ನಾನು ಬರ್ತಾ ಇದ್ದೀನಿ ಅಂತ ಸೂಪರ್ ಡೆಕೋರೇಷನ್ ಮಾಡಿಬಿಟ್ಟಿದೆ. ಲೈಟ್ ಹಾಕಿಲ್ಲ. ಮೋಸ್ಟ್ಲಿ ಬೆಸ್ಕಾಂನವರು ಕರೆಂಟ್ ತೆಗ್ದ್ಬಿಟ್ಟಿದ್ದಾರೆ, ಅದಕ್ಕೆ ಲೈಟ್ ಹಾಕಿಲ್ಲ. ಅಬ್ಬಬ್ಬಾ ಏನಿದು ರೋಡು ಅಣ್ಣ, ರೋಡ್ಗಾರ ಹಾಕ್ಸೋಣ ಯಾಕನ? ಯಾವ್ದಿದು ರೆಸಾರ್ಟ್? ಓ ಸೂಪರ್ ಆಗಿ ಡೆಕೋರೇಷನ್ ಮಾಡಿಸಿದ್ದಾರೆ. ನಾನು ಬರ್ತಾ ಇದ್ದೇನೆ ಅಂತನಾ? ಓ ಥ್ಯಾಂಕ್ ಯು ಚಿನ್ನ, ಐ ಲವ್ ಯು ಚಿನ್ನ. ಅಬ್ಬಬ್ಬಾ ಈಗೆಲ್ಲ ಹೋಗ್ತಾ ಇದ್ದೇನೋ ಹೇಗೆ ಹೋಗ್ತಾ ಇದೆ ಅಲ್ಲ ಅಂದ್ಬಿಟ್ಟು. ಯಾರಿದು? ಹಾಯ್ ಆಂಟಿ, ಈಗ ಮದುವೆ ನಡೀತಾ ಇರೋದಿಲ್ಲೇನಾ ಆಂಟಿ? ಇಲ್ಲ ಹತ್ರ ಎಲ್ಲ ಬರಬೇಡ ಆಂಟಿ, ಭಯ ಆಗುತ್ತೆ. ಅಲ್ಲೇನಾ? ಸರಿ ಥ್ಯಾಂಕ್ ಯು ಆಂಟಿ. ಓಕೆ ಥ್ಯಾಂಕ್ ಯು ಆಂಟಿ. ಓ ಯಾರು ಕಾರ್ ನೋಡ್ಕೊತಿದ್ದಾರೆ. ಅಂಕಲ್ ದಯವಿಟ್ಟು ಸೈಡ್ ಬನ್ನಿ ಪ್ಲೀಸ್, ನಾನು ಬರ್ತಾ ಇದ್ದೀನಿ. ಏನೋಪ್ಪ ಇದು ರೋಡು ಈ ಥರ ಇದೆ, ಗಾಡಿನೇ ಮುಂದಕ್ಕೆ ಹೋಗ್ತಾ ಇಲ್ಲ, ಭಾರಿ ಅಪ್ಪಿದೆ. ಚಾಮುಂಡಿ ಬೆಟ್ಟ ಬಿಟ್ರೆ ಇದೇ ನೆಕ್ಸ್ಟು ಅನಿಸ್ತದೆ. ಲೆಫ್ಟಾ ರೈಟ್ ಹೋಗ್ಬೇಕಾ? ಸರಿ ಆಯಿತು. ಏನ್ರೋ ಇದು ಯಾವುದೋ ಕಾಡು ಒಳಗಡೆ ಕರ್ಕೊಂಡ್ಬಂದ್ಬಿಟ್ಟಿದಾರಲ್ರೋ. ಡೈನೇಜರ್ಸ್ ಏನಾರು ಬರ್ತಾ ಇಲ್ಲಿ? ಡೈನೇಜರ ಯಾವ ಕಂಟ್ರಿನ ಏನೂ ಕಾಣ್ತಾ ಇಲ್ಲ. ಏನ್ರೋ ಇದು ಕಾರುಗಳು ಬಿಟ್ರೆ ಬಾಡಿಗಳೇ ಯಾರು ಕಾಣ್ತಾ ಇಲ್ವಲ್ಲೋ. ನೋಡು ಸೈಡ್ ನೋಡು, ಏನಾರು ಬಿಡೋರ ಏನಾರು ಟಚ್ ಆಗುತ್ತೆ ನೋಡು. ಒಂದು ಸ್ವಲ್ಪ ಸೈಡು ಬಿಡೋರು ಸ್ಕ್ರಾಚ್ ಆಗ್ಬಿಟ್ರೆ ನಮ್ಮ ಓನರು ಬೈದ್ಬಿಡ್ತಾರೆ. ನಮ್ಮ ಓನರು ತುಂಬ ಒಳ್ಳೆಯವರು ಕಣೋ. ನಾವು ಸೇಫ್ಟಿ ಗಾಡಿ ಓಡಿಸ್ಬೇಕು ಕಣೋ. ಲೆಫ್ಟಾ ರೈಟಾ? ಯಾಕೋದಾಗಬೇಕು ಹೇಳು, ಬೇಗ ಹೇಳು. ಅಯ್ಯೋ ಗೋಫಿ ನನ್ನ ಮಗನೇ, ಲೆಫ್ಟ್ ಆಗ್ಬೇಕು ಅಂತ ಹೇಳ್ಬೇಕು ತಾನೆ. ತಿರ್ಗಾ ರಿವರ್ಸ್ ಬರಬೇಕು. ನೋಡು ಹಿಂದೆ ಯಾರು ಅಂಕಲ್ ಆಂಟಿ ಯಾರು ಬರ್ತಾ ಇದ್ದಾರಾ ಅಂತ. ಬಿಟ್ಬಿಟ್ರೆ ಆಮೇಲೆ ಕಾಸಿ ಇಲ್ಲ, ಇನ್ನೇ ಸಂಬಳ ಬೇರೆ ಸರಿ ಕೂತಿಲ್ಲ, ಈಸ್ಕೊಬೇಕು, ಪೆಂಡಿಂಗ್ ಇದೆ. ಲೆಫ್ಟ್ ಅಜ್ಜು ಓ ಎಲ್ಲ ಇದ್ದಾರೆ ಕಣೋ. ಸಾರಿ, ನಾನು ಯಾವುದೋ ಕಾಡು ಅನ್ಕೊಂಬಿಟ್ಟೆ. ಸಿವಿಕೆ ಮಾರ ಟಚ್ ಆಗ್ಬಿಡ್ತೆ, ಏನಾಗಲ್ಲ. ಸರಿ ಆಯಿತು. ಮಳೆ ಬರ್ತಾ ಇದೆ ಕಣೋ. ಇಲ್ಲ ನನ್ನ ಫೋನ್ ಹೇಳ್ತಾ ಇದೆಯಾ ಏನಂತ ಗೊತ್ತಾಗ್ತಾ ಇಲ್ವಲ್ಲ. ಓ ಅಲ್ಲಿ ಪಾಟಿಯಲ್ಲಿ ಶಿಷ್ಯ ಹೋಗೋ, ದಯವಿಟ್ಟು ಗಾಡಿ ತೆಗ್ಸು ಹೋಗು ಬೇಗ. ಬರೀ ಬ್ಲೂಟೂತ್ ಹಾಕೊಂಡ್ಬಿಡೋದು ನೋಡೋದು. ಹೋಗ್ರು ಶಿಷ್ಯ ಅಂದ್ರೆ ಇಳಿಯೋ, ಕೆಳಗೆ ಇಳಿಯೋ ತಾತ ಬೇರೆ ಮಾಡ್ತಾನೆ. ಅಲ್ಲೋಗಿ ಕ್ಲಿಯರ್ ಮಾಡು ಹೋಗು. ನನ್ನ ಗಾಡಿಗೆ ಜಾಗ ಇಲ್ಲ ಇಲ್ಲಿ. ರಾಜ್ಯ ಹುಲಿ ತರ ಬಂದಿದ್ದೀನಿ, ರಾಜ್ಯ ಹುಲಿಗೆ ಜಾಗ ಇಲ್ಲ. ಅಂಕಲ್ ನೀವು ಒಂದ್ ಸ್ವಲ್ಪ ಹೆಲ್ಪ್ ಮಾಡಿ ಅಂಕಲ್, ಅವನಿಗೆ ಅಡ್ರೆಸ್ ಗೊತ್ತಿಲ್ಲ. ಬೈಕೆಲ್ಲ ಕರೆಕ್ಟಾಗಿ ಬರ್ತಾ ಇದೆಯಾನೋ ನೋಡು. ಮೇಲೊಂದು ಕೆಳಗೊಂದು ಬರ್ತಾ ಇದೆಯಾ? ಅಲ್ಲಿ ರಿವರ್ಸ್ ಹೊಡಿತೀನಿ ನೋಡ್ಕೊ. ಹಂಗೆ ದೊಡ್ಡ ಲಾರಿ ಏನಾರು ಬಂದ್ಬಿಟ್ಟದೆ ಯಾವ್ದಾದ್ರು ಬೇರೆ. ಹಂಗೆ ಲೆಫ್ಟು. ಓಕೆ ಸರಿಯಾಗಿ ವಿಡಿಯೋ ಮಾಡಬೇಕು. ಓಕೆ ಹಂಗೆ ರಿವರ್ಸ್ ಹೊತ್ತಿ ನೋಡ್ಕೊಂಬಿಡು ಯಾರು ಬಂದ್ಬಿಡ್ತಾರ ಅಂತ. ನೋಡು ಯಾರು ಬಂದ್ರ ನೋಡು. ಯಾರೂ ಇಲ್ಲ ಅಂಕಲ್, ದಾರಿ ಬಿಡಿ ಅಂಕಲ್. ಯಾರದು? ಫೋನಲ್ಲಿ ಮಾತಾಡ್ಕೊಂಡು ನಡ್ಕೊಂಬಿಡೋದು ತಪ್ಪು ಅಂಕಲ್. ಯಾವತ್ತು ಕೂತ್ಕೊಂಡು ಮಾತಾಡಿದ್ರೆ ಜಾಸ್ತಿ ಮಾತಾಡ್ಬೋದು. ನೋಡು ಯಾರೋ ಇದ್ದಾರೆ ಅಂದೆ ನೋಡು. ಹಂಗೆ ನೋಡು. ಕಾಣ್ತಾ ಇಲ್ವಾ? ಯಾರೋ ಕಾಣ್ತಾ ಇಲ್ಲ ನಮ್ಮ ಇರೋದಲ್ಲಿ. ಲೈಟ್ ಬರ್ತಾ ಇದೆ ಅಲ್ವನೋ? ಬರ್ತಾ ಇದೆ. ವೆರಿ ಗುಡ್. ನೆಕ್ಸ್ಟ್ ಟೈಮ್ ನಿನಗೆ ಎಲೆಕ್ಟ್ರಿಕಲ್ ಜಾಬ್ ಕೊಡಿಸ್ತೀನಿ ಕಣೋ, ಪಕ್ಕ ಐತೆ. ವಿಡಿಯೋನ ಚೆನ್ನಾಗಿ ಮಾಡ್ತಾ ಇದೀಯ ಕಣೋ. ಏನೋ ಮೇಲೆಲ್ಲ ಹೂವೆಲ್ಲ ಹಾಕ್ಬಿಟ್ಟಿದ್ದಾರೆ. ಓ ಸಾಕ್ಬಿಡು ವಿಡಿಯೋ ಮಾಡೋ ಸಾಕ್ಬಿಡು. ಬರ್ಕ್ಬಿಟ್ಟು ಲೈಟ್ ಬೇರೆ ಆನ್ ಮಾಡ್ಬಿಟ್ಟೆ ಕಣೋ. ಏನ್ರೋ ನಿಮ್ದು ಎಲ್ಲ ಗೋಳು? ಇಲ್ಲೇ ಅಲ್ಲೇ ಪಾರ್ಕಿಂಗ್ ಕಣೋ, ಸಾಕು. ಪ್ರಪಂಚಕ್ಕೆ ಓಕೆ ವಿಡಿಯೋ ಮಾಡ್ತಿದ್ರು, ದಾರೆ ಬಿಡಿ. ಓಕೆ ಅಂಕಲ್, ಥ್ಯಾಂಕ್ ಯು. ಬಜ್ಜಿ ಬೋಟ್ ಎಲ್ಲರೂ ಮಾಡಿದ್ದೀರಾ ಅಂಕಲ್? ಉಪ್ಪಿಟ್ಟು ಕೇಸರಿಬಾತ್ ಇದೆಯಾ ನೋಡಿ ಅಂಕಲ್. ಉಪ್ಪಿಟ್ಟು ಕೇಸರಿಬಾತ್ ಹೊಟ್ಟೆ ತುಂಬ ಸಿಗ್ತಿದೆ, ಅದಕ್ಕೋಸ್ಕರ ಉಪ್ಪಿಟ್ಟು ಕೇಸರಿಬಾತ್ ತಿನ್ಬೇಕು ಅಂತ ಬಂದಿದ್ದೀನಿ. ನನ್ನ ಶಿಷ್ಯ ಬೇರೆ ಹಿಂದೆ ನೋಡ್ತಾನೆ ಗಾಡಿನ. ವೆರಿ ಗುಡ್. ಯಾರಿದು ಸ್ವಲ್ಪ ಏನ್ ಚೆನ್ನಾಗಿ ಮರ ಗಿಡ ಎಲ್ಲ ಬೆಳೆಸಿದ್ದಾರೆ. ಇರೋ ಮರ ಬಿಡೋದಂತೆ, ಇಲ್ಲಿ ಒಂದ್ ಮರ ಬೆಳೆಸೋದಂತೆ. ದುಡ್ಡಿದ್ರೆ ದುನಿಯಾ. ಆಯ್ತು ಪರವಾಗಿಲ್ಲ, ಮರ ಚೆನ್ನಾಗಿ ಬೆಳೆಸಿದ್ದೀರಾ. ವೆರಿ ಗುಡ್ ಸೋ ನೈಸ್. ಏನ್ ಮಾಡ್ತಾವ್ರೆ ನಮ್ಮ ಹುಡುಗರು? ಮಚಾ ಎಲ್ರೂ ಇದ್ದೀರಾ? ನೋಡಿ ನಮ್ಮ ಹುಡುಗರ. ವೆರಿ ಗುಡ್ ಬೇಗ ಇಳಿಸ್ರು. ಅಲ್ಲಿ ಪಾರ್ಕಿಂಗ್ ಹಾಕ್ಬಿಟ್ಟು ಒಳ್ಳೆ ನಿದ್ದೆ ಮಾಡ್ಕೋತೀನಿ. ಅಲ್ಲಿ ಹಾಡು ತುಂಬಾ ಚೆನ್ನಾಗೈತೆ. ನೀವ್ ಹೆಂಗಾರ ಆಡಕಲ್ಲಿ ಅಂತ ಹೇಳಿ ಹಾಡು ತಿನ್ಕೊಂಡು ನೆಮ್ಮದಿಯಾಗಿ ಹೋಗಿ ಮಲಗ್ಬಿಡ್ತೀನಿ ಕಣೋ. ಯಾವ್ದೋ ಯೂಟ್ಯೂಬ್ ಒಳ್ಳೆ ಪಿಕ್ಚರ್ ಬಂದಿದೆ, ಪಿಕ್ಚರ್ ಹಾಕೊಂಡು ನೋಡ್ಬೇಕು. ಈಗ ಫಿಲಮ್ ಹೋಗೋಣ ಅನ್ಕೊಂಡ್ರೆ ಫೋನ್ ಪೇ ಕಾಸೆ ಇಲ್ಲ.
ಕಾಸ್ ಹಾಕ್ರು ಹೆಂಗೋ ನಿಮ್ದೆ ಫಿಲಮ್ ಗಿಲಮ್ ಹೋಗ್ತೀವಿ ಅಂತಂದ್ರೆ ಅದನ್ನೂ ಮಾಡಲ್ಲ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನಮ್ ವಿನೋದನ ಬೇರೆ ಗಾಡಿನ ಫುಲ್ ಡೆಕೋರೇಷನ್ ಮಾಡ್ಬಿಟ್ಟಿದ್ದಾರೆ. ಮಗ ಹೇಗಿದೆ ನೋಡು ಅಂದ್ಬಿಟ್ಟು ಹಾಕಿದ್ರು ವಿಡಿಯೋನ ವಾಟ್ಸಪ್ ಅಲ್ಲಿ ಈಗ ನೋಡ್ತಾ ಇದೀನಿ.